ಮಾಜಿ ಸಿಎಂ ಬಿಎಸ್ವೈಗೆ ಮತ್ತೆ ಎದುರಾಗುತ್ತಾ ಸಂಕಷ್ಟ ಅನ್ನುವಂತ ಪ್ರಶ್ನೆ ಎದ್ದಿದೆ. ಯಾವ ಕಾರಣಕ್ಕೆ ಸಂಕಷ್ಟ ಅಂತ ನೋಡೋದಾದ್ರೆ ಪೋಕ್ಸೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಒಂದ್ ಕಡೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇರುವಂತದ್ದು. ಇದರ ಜೊತೆಗೆ ಪೋಕ್ಸೋ ಕೇಸ್ನ ಅಡಿಯಲ್ಲಿ ಸಂತ್ರಸ್ತೆ ಇದ್ದಲ್ಲ, ಆ ಸಂತ್ರಸ್ತೆಯ ತಾಯಿಯ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಬಗ್ಗೆ ರಾಜ್ಯ ಮಹಿಳಾ ಆಯೋಗ ಅನುಮಾನವನ್ನ ವ್ಯಕ್ತಪಡಿಸಿರೋದು. ಎಷ್ಟು ದಿನ ಆದ್ಮೇಲೆ ಅನುಮಾನ ಇವ್ರಿಗೆ ಪಾಪ ಬಂದಿರೋದು ರಾಜ್ಯ ಮಹಿಳಾ ಆಯೋಗಕ್ಕೆ. 3.5 ತಿಂಗಳಾದ ಬಳಿಕ 26 ಮೇ ಸತ್ತಿದ್ದು ಆ ಸಂತ್ರಸ್ತೆಯ ತಾಯಿ. ಈಗ ಇವರಿಗೆ ಅನುಮಾನ ಕಾಡ್ತಾ ಇದೆ ರಾಜ್ಯ ಮಹಿಳಾ ಆಯೋಗಕ್ಕೆ. ಸಮಗ್ರ ತನಿಖೆಗೆ ರಾಜ್ಯ ಮಹಿಳಾ ಆಯೋಗ ಪತ್ರವನ್ನ ಬರೆದಿದೆ. ಪೊಲೀಸ್ ಇಲಾಖೆಗೆ ಪತ್ರ ಬರೆದ ಮಹಿಳಾ ಆಯೋಗ. ಮಹಿಳಾ ಆಯೋಗದ ಮುಖ್ಯಸ್ಥೆ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರವನ್ನ ಬರೆದಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಅನುಮಾನ ಮೂಡಿದೆಯಂತೆ ರಾಜ್ಯ ಮಹಿಳಾ ಆಯೋಗಕ್ಕೆ. 3.5 ತಿಂಗಳಾದ ಬಳಿಕ ಅನುಮಾನ ಬಂದಿದೆ. ಪೊಲೀಸ್ ಆಯುಕ್ತರಿಗೆ ಪತ್ರವನ್ನ ಬರೆದು ತನಿಖೆಗೆ ಆಗ್ರಹಿಸಲಾಗಿದೆ. ಶೀಘ್ರವೇ ಆಯೋಗಕ್ಕೆ ವರದಿಯನ್ನ ಸಲ್ಲಿಸಲಿಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಹುಳಿಮಾವು ಠಾಣೆಯಲ್ಲಿ ದಾಖಲಾಗಿರುವಂತ ಕೇಸು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೀಘ್ರವೇ ಪ್ರಕರಣದ ಬಗ್ಗೆ ವರದಿಯನ್ನ ಸಲ್ಲಿಸಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ನಾಗಲಕ್ಷ್ಮಿ ಚೌಧರಿ ಅವರು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ, ಇವರು ಬರೆದಿದ್ದಾರೆ ಪತ್ರವನ್ನ. ಸಂತ್ರಸ್ತೆ ಅಂದ್ರೆ ಯಡಿಯೂರಪ್ಪ ಸೇರಿದಂತೆ ಸುಮಾರು 50ಕ್ಕೂ ಹೆಚ್ಚು ಜನರ ಮೇಲೆ ಆರೋಪವನ್ನ ಮಾಡಿದ್ರು. ಆ ಒಂದು ಕೇಸ್ಗಳಿದ್ವು. ಸೊ ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಸಂತ್ರಸ್ತೆ ತಾಯಿ ಸಾವನ್ನಪ್ಪಿದಾರಲ್ಲ, ಅದ್ರ ಬಗ್ಗೆ ಅನುಮಾನ ಮೂಡಿರುವಂಥದ್ದು. 3.5 ತಿಂಗಳಾದ ಬಳಿಕ ರಾಜ್ಯ ಮಹಿಳಾ ಆಯೋಗಕ್ಕೆ ಈಗ ಅನುಮಾನ ಮೂಡಿದೆ. ಅದರಲ್ಲೂ ಪ್ರಮುಖವಾಗಿ ಯಾರ್ದಾದ್ರೂ ಕೈವಾಡ ಇದೆಯಾ ಏನು ಅನ್ನುವಂಥದ್ರ ಬಗ್ಗೆ ಅನುಮಾನ ಮೂಡಿರುವಂಥದ್ದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ಸಂತ್ರಸ್ತ ಯುವತಿಯ ಅಮ್ಮ ಸಾವನ್ನಪ್ಪಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ 3.5 ತಿಂಗಳ ಬಳಿಕ ರಾಜ್ಯ ಮಹಿಳಾ ಆಯೋಗಕ್ಕೆ ಈಗ ಅನುಮಾನ ಮೂಡ್ತಾ ಇದೆಯಲ್ಲ, ಯಾರಾದ್ರೂ ದೂರನ್ನ ಕೊಟ್ಟಿರುವಂತದ್ದನ್ನ ಆಧರಿಸಿ ಪತ್ರವನ್ನ ಬರೆದಿರುವಂತದ್ದು ಅಥವಾ ಇವರೇ ಅದ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಪತ್ರವನ್ನ ಬರೆದು ವರದಿಯನ್ನ ಕೇಳಿರದ ಅಂತ? ಆ ವರದಿಯನ್ನ ಕೇಳಿರುವಂತದ್ರಲ್ಲಿ ಏನಾದ್ರೂ ಇಷ್ಟು ದಿನದ ಒಳಗಡೆ ವರದಿಯನ್ನ ಕೊಡಬೇಕು ಅಂತಾನೂ ಕೂಡ ಏನಾದ್ರೂ ಸೂಚಿಸಿದಾರ ಹೇಗೆ ಅಂತ? ಇಲ್ಲ, ಆ ರೀತಿಯಾದಂತ ಏನ್ ಮಾಹಿತಿ ಏನಿಲ್ಲ. ಇಷ್ಟು ದಿನದ ಒಳಗಡೆನೆ ವರದಿ ಕೊಡಿ ಅಂತ ಹೇಳಿ, ಆದ್ರೆ ಸಾಧ್ಯ ಆದಷ್ಟು ಬೇಗನೆ ವರದಿಯನ್ನ ಕೊಡಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಶುರು ಆಗ್ತದೆ. ಅದರಲ್ಲೂ ಕೂಡ ಈ ಫೋಕ್ಸೋ ಕಾಯ್ದೆಯ ಹಿನ್ನೆಲೆಯಲ್ಲಿ ಒಂದಷ್ಟು ಆತಂಕಗಳು ಹೆಚ್ಚಾಗ್ಲಿಕ್ಕೆ ಮುಂದಾಗ್ತಾ ಇದೆ. ಯಾಕಂದ್ರೆ ರಾಜ್ಯ ಮಹಿಳಾ ಆಯೋಗ ಈಗ ಅನುಮಾನವನ್ನ ವ್ಯಕ್ತಪಡಿಸಿದೆ. ಮೇ 26ನೇ ತಾರೀಕು ಈ ಫೋಕ್ಸೋ ಕೇಸ್ ಅಡಿ ಯಡಿಯೂರಪ್ಪ ಅವರ ವಿರುದ್ಧ ಒಂದು ಕೇಸ್ ದಾಖಲಾಗತ್ತೆ. ಯಾರು ದೂರು ನೀಡಿದ್ರು, ಆ ಮೃತ ಇನ್ನು ತಾಯಿ ಏನಿದ್ದಾರೆ ಅಂದ್ರೆ ಬಾಲಕಿ ಏನಿದ್ದಾರೆ, ಅವರ ತಾಯಿ ಮೇ 26ನೇ ತಾರೀಕು ತೀರ್ಕೊಳ್ತಾರೆ. ಅದು ಅಕಾಲಿಕ ಮತ್ತು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿದ್ದಾರೆ ಅಂತೇಳಿ. ಆದ್ರೆ ಮರಣೋತ್ತರ ಪರೀಕ್ಷೆಯಲ್ಲಿ ಯಾವುದೇ ರೀತಿಯಾದಂತ ಚೆಕ್ ಮಾಡೋದಿಲ್ಲ. ಅಂದ್ರೆ ಅಲ್ಲಿ ಅಂತ್ಯಕ್ರಿಯೆ ಮರಣೋತ್ತರ ಪರೀಕ್ಷೆ ಮಾಡದೇನೆ ಅಂತ್ಯಕ್ರಿಯೆಯನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ ಯಾಕೆ ಅನ್ನುವಂತ ಅನುಮಾನವನ್ನ ಈಗ ರಾಜ್ಯ ಮಹಿಳಾ ಆಯೋಗ 2.5 ತಿಂಗಳ ನಂತರ ಈಗ ಆ ಪ್ರಶ್ನೆಯನ್ನ ಏನು ಪೊಲೀಸ್ ಇಲಾಖೆಗೆ ಮಾಡ್ತಾ ಇದೆ. ಮತ್ತು ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಕಾರ್ಯಕರ್ತರು ಮತ್ತು ಯಾರು ಮೃತರಾಗಿದ್ದಾರೆ, ಆ ತಾಯಿ ಏನಿದಾರಲ್ಲ, ಬಾಲಕಿಯ ತಾಯಿಯ ಕುಟುಂಬದ ಸದಸ್ಯರು ದೂರು ನೀಡಿದ ಹಿನ್ನೆಲೆಯಲ್ಲಿ, ಸಾಮಾಜಿಕ ಕಾರ್ಯಕರ್ತರು ಮತ್ತು ಕುಟುಂಬದ ಸದಸ್ಯರು ದೂರು ನೀಡಿದ ಹಿನ್ನೆಲೆಯಲ್ಲಿ ಈಗ ಪತ್ರವನ್ನ ಬರೆದಿದ್ದಾರೆ. ಸಾಧ್ಯ ಆದಷ್ಟು ಬೇಗ ಈ ತನಿಖೆಯ ವರದಿಯನ್ನ ರಾಜ್ಯ ಮಹಿಳಾ ಆಯೋಗಕ್ಕೆ ಸಲ್ಲಿಸಿ ಅಂತ ಹೇಳಿ ಮಾಹಿತಿಯನ್ನು ನೀಡಿದ್ದಾರೆ. ಆದ್ರೆ ಇಲ್ಲಿ ಕೆಲವೊಂದಷ್ಟು ಅನುಮಾನಗಳು ವ್ಯಕ್ತವಾಗೋದು ಸಹಜ. ಇಲ್ಲಿವರೆಗೂ ಕೂಡ, ಯಾಕಂದ್ರೆ ಇತ್ತೀಚೆಗೆ ಪತ್ರ ಬರೆದಿದ್ದಾರೆ ರಾಜ್ಯ ಮಹಿಳಾ ಆಯೋಗ, ಇಲ್ಲಿವರೆಗೂ ಕೂಡ ಯಾಕೆ ಪತ್ರ ಬರಲಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಪ್ರಶ್ನೆಯನ್ನ ಮಾಡಬೇಕಾಗಿದೆ. ರಾಜ್ಯ ಮಹಿಳಾ ಆಯೋಗ ಇತ್ತೀಚೆಗಷ್ಟೇ, ಕೆಲ ದಿನಗಳಂದ್ರೆ 2 ದಿನಗಳ ಹಿಂದೀಚೆಗಷ್ಟೇ ಒಂದು ಪತ್ರವನ್ನು ಬರೆದಿರೋದು ಪೊಲೀಸ್ ಆಯುಕ್ತರಿಗೆ. ಸಾಧ್ಯ ಆದಷ್ಟು ಬೇಗ, ಯಾಕಂದ್ರೆ ಹೊರಮಾವು ಕೇಸಲ್ಲಿ ಏನು ಸ್ಟೇಷನ್ ಅಲ್ಲಿ ದಾಖಲಾಗಿದೆ, ಸಾಧ್ಯ ಆದಷ್ಟು ಬೇಗ ಯಾಕೆ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಿಲ್ಲ, ಅನಾರೋಗ್ಯ ಕಾರಣ ಇರಬಹುದು ಅಥವಾ ಅಕಾಲಿಕ ಸಾವಾದ್ರೂ ಆಗಿರಬಹುದು, ಮರಣೋತ್ತರ ಪರೀಕ್ಷೆಯನ್ನು ಯಾಕೆ ಮಾಡಲಿಲ್ಲ, ಈ ಹಿನ್ನೆಲೆಯಲ್ಲಿ ನಮಗೆ ಸಾಧ್ಯ ಆದಷ್ಟು ಬೇಗ ತನಿಖಾ ವರದಿಯನ್ನ ಸಲ್ಲಿಸಿ ಅಂತ ಹೇಳಿ ಮಹಿಳಾ ಆಯೋಗ ಅಧ್ಯಕ್ಷ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 26 ಅವರಿಗೆ ಶ್ವಾಸಕೋಶ ಕ್ಯಾನ್ಸರ್ ಇತ್ತು, ಸೊ ಹೀಗಾಗಿ ಸಾವನ್ನಪ್ಪಿದ್ರು ಅಂತ ಹೇಳಲಾಗ್ತಾ ಇತ್ತು. ತದನಂತರ 28ನೇ ತಾರೀಕು ಅಂತ ಕಾಣಿಸುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮಾನವನ್ನ ವ್ಯಕ್ತಪಡಿಸಿ, ಅಂದ್ರೆ ಮೇ 28ನೇ ತಾರೀಕು ದೂರನ್ನ ಕೂಡ ಕೊಡ್ಲಾಗಿರುತ್ತೆ ಹೊರಮಾವು ಪೊಲೀಸ್ ಠಾಣೆಯಲ್ಲಿ. ಆ ಸಂದರ್ಭದಲ್ಲಿ ಪೊಲೀಸರು ಯಾವುದೇ ರೀತಿಯಾದಂಥ ತನಿಖೆಯನ್ನ ಮಾಡಿಲ್ವಾ, ಹಾಗೆ ಸುಮ್ಮನಿದ್ರಂತ? ಆ ದೂರನ್ನ ಕೊಟ್ಟಿದ್ರು ಕೂಡ
ಅಲ್ಲ ಖಂಡಿತ, ಯಾಕಂದ್ರೆ ದೂರೇನೋ ಕೊಟ್ಟರು 28ನೇ ತಾರೀಕು ದೂರನ್ನು ಕೊಟ್ಟಿದ್ದಾರೆ. ಅದರ ಪ್ರೊಸೀಜರ್ ಪ್ರಕಾರ ಏನ್ ಮಾಡ್ಬೇಕಂತ, ಯಾಕಂದ್ರೆ ಫೋಕ್ಸೋ ಕೇಸ್ ಆಗಿರೋದ್ರಿಂದ ಬಹಳ ಸೂಕ್ಷ್ಮವಾದಂತ ವಿಚಾರ ಇರುತ್ತೆ. ಪ್ರತಿಯೊಂದು ಮಾಹಿತಿ ಕೂಡ ಹೊರ ಬರೋದಿಲ್ಲ. ಈ ಬಗ್ಗೆ ತನಿಖಾ ವರದಿಯನ್ನು ಕೂಡ ರಾಜ್ಯ ಪೊಲೀಸ್ ಆಯುಕ್ತರಿಗೆ ಕೊಟ್ಟಿದ್ದಾರೆ. ಆದ್ರೆ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತ ಸ್ಪಷ್ಟ ಮಾಹಿತಿ ಇಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಮಹಿಳಾ ಆಯೋಗ ಒಂದು ಸಾಮಾಜಿಕ ಕಾರ್ಯಕರ್ತರು ಮತ್ತು ಕುಟುಂಬದ ಸದಸ್ಯರೆಲ್ಲರೂ ಕೂಡ ಏನ್ ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಅದರ ಬೇಸ್ ಮೇಲೆ ಸಾಧ್ಯ ಆದಷ್ಟು ಬೇಗ ತನಿಖೆಯನ್ನು ಕೊಡಿ. ಒಂದು ಪ್ರಶ್ನೆಯನ್ನ ಬಹಳ ಗಮನಾರ್ಹವಾಗಿ ಕೇಳ್ತಿರೋದೇನಂದ್ರೆ, ಅವರು ಅಂತ್ಯಕ್ರಿಯೆ ಅವರು ಏನ್ ಸಾವನ್ನೇನು ಅಪ್ಪಿದ್ದಾರೆ ಅನಾರೋಗ್ಯ ಕಾರಣಕ್ಕಾಗಿ ಶ್ವಾಸಕೋಶ ಸಂಬಂಧಿಸಿದಂತೆ ಸಾವನ್ನಪ್ಪಿದಾರೋ ಅಥವಾ ಅಕಾಲಿಕವಾಗಿ ಏನಾದ್ರೂ ಸಾವನ್ನಪ್ಪಿದಾರೋ, ಮರಣೋತ್ತರ ಪರೀಕ್ಷೆ ಯಾಕೆ ಮಾಡಲಿಲ್ಲ? ಇದು ಸಹಜವಾಗಿ, ಯಾಕಂದ್ರೆ ಫೋಕ್ಸೋ ಕೇಸ್ನಲ್ಲಿ ಮಾಜಿ ಸಿಎಂ ವಿರುದ್ಧ ಏನಾದ್ರೂ ಕೇಸ್ ಕೊಡ್ತಾರೆ, ದೂರು ಕೊಡ್ತಾರೆ ಅಂತಂದಾಗ ಈ ರೀತಿಯಾದಂತ ಅನುಮಾನಗಳು ಸಹಜವಾಗಿ ಆಗ್ತವೆ. ಇಂಥ ಸಂದರ್ಭದಲ್ಲಿ ಪ್ರೊಸೀಜರ್ ಪ್ರಕಾರ ನಿಜವಾಗ್ಲೂ ಕೂಡ ಪೊಲೀಸರು ಫಾಲೋ ಮಾಡಿದಾರಾ ಇಲ್ಲೋ ಅನ್ನುವಂತ ಪ್ರಶ್ನೆಗೆ ಈಗ ಉತ್ತರ ಸಿಗಬೇಕಾಗಿದೆ. ಮತ್ತೆ ಪೊಲೀಸರು ಕೂಡ 2.5 ತಿಂಗಳಾಗಿದೆ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಏನು ಎನ್ಕ್ವೈರಿ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸ್ ಕಮಿಷನರ್ ಆನ್ಸರ್ ಮಾಡಬೇಕಾಗತ್ತೆ. ಮತ್ತು ರಾಜ್ಯ ಸರ್ಕಾರನೂ ಕೂಡ ಈಗ ರಾಜಕಾರಣ ಹೆಚ್ಚಾಗ್ತದೆ, ಮುಡಾ ಕೇಸ್ ಆರೋಪಗಳು ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಫೋಕ್ಸೋ ಕೇಸ್ ಈಗ ಮತ್ತೆ ಮರುಜೀವ ಪಡಿತಾ ಅಂತ ಹೇಳಿ ರಾಜಕೀಯವಾಗಿ ಕೂಡ ಎರಡೂ ಪಕ್ಷಗಳು ಈಗ ಮಾತಾಡಿಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಬಟ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಯಾಕಂದ್ರೆ ಒಬ್ಬ ಬಾಲಕಿಗೆ ನಿಜವಾಗ್ಲೂ ಕೂಡ ಅನ್ಯಾಯ ಆಗಿತ್ತು ಅನ್ನೋದಾದ್ರೆ ಖಂಡಿತವಾಗಿ ಕೂಡ ಈ ಕೇಸನ್ನ ತುಂಬಾ ಸೂಕ್ಷ್ಮವಾದಂತ ವಿಚಾರ ಆಗತ್ತೆ. ಈ ಹಿನ್ನೆಲೆಯಲ್ಲಿ ಅದು ಮಾಜಿ ಸಿಎಂ ಆಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು, ಈ ಪ್ರಕರಣ ಹಿನ್ನೆಲೆಯಲ್ಲಿ ಏನ್ ಎನ್ಕ್ವೈರಿ ಆಗ್ತಾ ಇದೆ ಅದರ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಕೇಳಿದರೆ ಅದಕ್ಕೆ ಉತ್ತರವನ್ನ ಈಗ ಪೊಲೀಸ್ ಆಯುಕ್ತರು ನೀಡಬೇಕಾಗಿದೆ. ಪೃಥ್ವಿ, ಓಕೆ, ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಆಲ್ರೆಡಿ ನೋಡ್ತಾ ಇದ್ವಿ ರಾಜ್ಯದಲ್ಲಿ ಯಾವ ರೀತಿಯಾಗಿ ಕೆಲವೊಂದು ಪ್ರಕರಣಗಳನ್ನ ಕೆದಕುವಂತ ಕೆಲಸ ಆಗ್ತಾ ಇದೆ ರಾಜ್ಯ ಸರ್ಕಾರದಿಂದ ಅಂತ. ಒಂದು ವಿರೋಧ ಪಕ್ಷ ನಾಯಕರುಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅನ್ನುವಂತ ವಿಚಾರದ ಜೊತೆಗೆ ಪೋಕ್ಸೋ ಪ್ರಕರಣವನ್ನ ಕೂಡ ಪದೇ ಪದೇ ಮೆನ್ಷನ್ ಮಾಡ್ತಾನೆ ಇದ್ರು ಕಾಂಗ್ರೆಸ್ ನಾಯಕರು. ಅದರ ಮುಂದುವರೆದ ಭಾಗನ ಇದು ಅನ್ನುವಂಥದ್ದು ಕೂಡ ಸಹಜವಾಗಿ ಅನುಮಾನವನ್ನ ಮೂಡಿಸುತ್ತೆ. ಏನಾಗುತ್ತೆ